ಇವತ್ತು ನಾನು ಯಾವ ಥರ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಬರ್ಗರ್ನ ಮಾಡ್ಕೊಬೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಫಸ್ಟಿಗೆ ಮಿಕ್ಸಿ ಜಾರಿಗೆ ಬೋನ್ಲೆಸ್ ಚಿಕನ್ನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಪೇಸ್ಟ್ ಮಾಡ್ಕೊಬೇಡಿ, ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅದೇ ಮಿಕ್ಸಿ ಜಾರಲ್ಲಿ 3 ಸ್ಲೈಸ್ ಬ್ರೆಡ್ ಹಾಕ್ಕೊಂಬಿಟ್ಟು ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಚಿಕನ್ಗೆ 2 ಟೀ ಸ್ಪೂನಷ್ಟು ಸೋಯಾ ಸಾಸ್, ಸಾಲ್ಟ್, ತಂದೂರಿ ಮಸಾಲ, ಚಿಕನ್ ಮಸಾಲ, ಕಾರ್ನ್ಫ್ಲವರ್ ಇಷ್ಟನ್ನು ಹಾಕಿಬಿಟ್ಟು ಎಗ್ಗು ಹಾಕ್ಕೊತಿದ್ದೀನಿ. ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮಾಡಿಟ್ಕೊಂಡಿರುವಂತಹ ಬ್ರೆಡ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಗ್ರೈಂಡ್ ಮಾಡಬೇಕಾದ್ರೆ ನೀರು ಇರುವಂತಹ ಚಿಕನ್ನ ತಗೋಬೇಡಿ, ಅದು ಕಷ್ಟ ಆಗಿಬಿಡುತ್ತೆ, ಗಟ್ಟಿಯಾಗಿ ಸಿಗಲ್ಲ ನಮಗೆ. ಅದನ್ನು ಉಂಡೆ ಮಾಡಿಬಿಟ್ಟು ತಟ್ಟಬೇಕಾದ್ರೆ ಕಷ್ಟ ಆಗಿ ಸೊ ನೋಡಿಕೊಂಡು ಮಾಡ್ಕೊಂಬೇಡಿ. ನೀರೆಲ್ಲ ಹೋದ್ಮೇಲೆ ಗ್ರೈಂಡ್ ಮಾಡೋದಕ್ಕೆ ನೋಡಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಬರುತ್ತೆ. ನೀವು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಬಿಡಿ. ನಿಮಗೆ ಸ್ವಲ್ಪ ಬ್ರೆಡ್ ಪೌಡರ್ ಬೇಕಿದ್ದರೆ ಅಷ್ಟೇ ಹಾಕ್ಕೊಂಬಿಡಿ. ನಿಮಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಡಿ ತೆಳುವಾಗಿದ್ದರೆ. ನಂತರ ಮಯೋನೈಸ್ ಮಾಡ್ಕೊತಿದ್ದೀನಿ. ಮಯೋನೈಸ್ ಯಾವ ಥರ ಮಾಡೋದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ತೋರಿಸ್ತಿದ್ದೀನಿ. ಬೆಳ್ಳುಳ್ಳಿನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ನನಗಿಷ್ಟ ಅಂತ. ನಿಮಗೆ ಅದರ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನಾನು 2 ಮೊಟ್ಟೆಯಲ್ಲಿ ಮಾಡ್ಕೊತಿದ್ದೀನಿ. ಲೆಮನ್ ಜ್ಯೂಸು, ಸಾಲ್ಟು, ಶುಗರ್ ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲಲ್ಲಿ ಮಾಡಿಟ್ಕೊಂಡು ನಂತರ ಬರ್ಗರ್ ಸಾಸ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಬಿಟ್ಟು ನಂತರ ಅದಕ್ಕೆ ತಂದೂರಿ ಮಸಾಲ ಹಾಕ್ಕೊತಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಅದಕ್ಕೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ 1-2 ಟೀ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ ಈ ಸಾಸನ್ನು. ಆದರೆ ನಾನು ನನ್ನ ರೀತಿಯಲ್ಲಿ ನನಗೆ ಇಷ್ಟ ಆಗೋ ರೀತಿಯಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ರೀತಿಯಲ್ಲಿ ಮಾಡ್ಕೊತಿದ್ದೀನಿ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಮಾಡಿಟ್ಕೊಂಡಿರುವಂತಹ ಮಯೋನೈಸ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಈ ಟೈಮಲ್ಲಿ ನಿಮಗೆ ಖಾರ ಬೇಕಿದ್ದರೆ ಪೆಪ್ಪರ್ ಅಥವಾ ಚಿಲ್ಲಿ ಹಾಕ್ಕೊಬೋದು. ನಾನು 2 ಖಾರ ಅಷ್ಟೊಂದು ಹಾಕ್ಕೊಳ್ಳೋದಿಲ್ಲ. ನಂತರ ಉಪ್ಪು ನೋಡಿಕೊಂಡು ಹಾಕ್ಕೊಂಬಿಡಿ. ನಂತರ ಒಂದು ಬೌಲಲ್ಲಿ ಒಂದು ಮೊಟ್ಟೆ ಸಾಕಾಗುತ್ತೆ, ಸ್ವಲ್ಪ ಸಾಲ್ಟ್, ನಂತರ ತಂದೂರಿ ಮಸಾಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮೈದಾ 3 ಟೇಬಲ್ ಸ್ಪೂನಷ್ಟು, ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಈಕ್ವಲಾಗಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ, ಮೈದಾ ಮತ್ತು ಕಾರ್ನ್ಫ್ಲವರ್. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ತೆಳುವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಇದನ್ನು ಗಟ್ಟಿಯಾಗಿ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ, ತುಂಬ ತೆಳುವಾಗಿರಲಿ. ಹಾಲು ಹಾಕ್ಬೋದು, ನಾನು ನೀರು ಹಾಕ್ಕೊತಿದ್ದೀನಿ. ತುಂಬ ತೆಳು ಕನ್ಸಿಸ್ಟೆನ್ಸಿ ಇರಲಿ. ನಂತರ ಅದಕ್ಕೆ ಬೇಕಾಗಿರುವಂಥದ್ದು ಬ್ರೆಡ್ ಕ್ರಮ್ಸ್. ಇವಾಗ ಫ್ರೈ ಮಾಡೋಣ. ಅದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಇದನ್ನು ನಾವು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ 2 ಗಂಟೆ. ನೀವು ಆವಾಗಲೇ ಮಾಡ್ಕೊಬೋದು. ನಾನು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಈಸಿಯಾಗಿ ನನಗೆ ಅದನ್ನು ಮಾಡೋದಕ್ಕಾಗುತ್ತೆ, ಗಟ್ಟಿಯಾಗಿರೋದ್ರಿಂದ 2 ಗಂಟೆ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ.
ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಹಾಕ್ಕೊತಿದ್ದೀನಿ. ಮಕ್ಕಳ ಶಬ್ದ ಕೇಳ್ತಿದೆ, ಸಾರಿ ಫಾರ್ ದ್ಯಾಟ್. ಎಲ್ಲೇ ಹೋದರೂ ಹಿಂದೆನೇ ಬರ್ತಿದ್ದಾರೆ, ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೇಯಲ್ಲ. ಆಚೆ ಈಚೆ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಬಿಡಿ. ನನ್ನ ಹತ್ರ ಈ ಬ್ರೆಡ್ ಇತ್ತು, ಇದು ತಂದಿರೋದು ವೇಸ್ಟ್ ಆಗೋದು ಬೇಡ ಅಂತ ಮತ್ತೆ ಅದನ್ನು ತಂದುಬಿಟ್ರೆ ಇದು ಬಾಕಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ಕೊತಿದ್ದೀನಿ. ನಾನು ತೊಗೊಂಡಿರೋ ವೆಜಿಟೇಬಲ್ಸ್ ಅಂದರೆ ಕ್ಯಾಪ್ಸಿಕಮ್, ಕುಕ್ಕುಂಬರ್, ಆನಿಯನ್. ನಿಮಗೆ ಮನೆಯಲ್ಲಿ ಯಾವುದಿದೆಯೋ ಅದು ಸಾಕಾಗುತ್ತೆ. ನನ್ನ ಹತ್ರ ಇರೋದನ್ನು ತೊಗೊಂಡಿದ್ದೀನಿ. ಇವಾಗ ಮಯೋನೈಸ್ ಮತ್ತು ಬರ್ಗರ್ ಸಾಸ್ ಎಲ್ಲ ಹಾಕ್ಕೊಂಡು ಫಸ್ಟಿಗೆ, ನಂತರ ಕುಕ್ಕುಂಬರ್, ಕ್ಯಾಪ್ಸಿಕಮ್, ಈ ಬರ್ಗರ್ ಸಾಸ್ನ ಜಾಸ್ತಿ ಹಾಕ್ಕೊಂಡ್ರೆ ನನಗಿಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟದಂತೆ ನೀವು ಮಾಡ್ಕೊಳ್ಬೋದು. ಈಸಿಯಾಗಿ ಮಾಡ್ಕೊಬೋದು, ಮನೆಯಲ್ಲೇ ಮಾಡ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ.